ನಾವಿಲ್ಲಿ ಇಂಪಾರ್ಟೆಂಟ್ ಆದ ಒಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಕ್ವಶನ್ ಏನಿದೆ, ಫೈಂಡ್ ದ 31st ಟರ್ಮ್ ಆಫ್ ಆನ್ AP whose 11th ಟರ್ಮ್ is 38 and 16th ಟರ್ಮ್ is 73. ಈ ಥರದ ಕ್ವಶನ್ಸ್ ನಿಮಗೆ 2 ಮಾರ್ಕಿಗೆ ಕೇಳ್ಬೋದು. ಇಲ್ಲಿ ಕೊಟ್ಟಿರೋ ಡಾಟಾ ಏನು ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. 11th ಟರ್ಮ್ ಕೊಟ್ಟಿದ್ದಾರೆ 38 ಇದೆ, ಆಮೇಲೆ 16th ಟರ್ಮ್ ಕೊಟ್ಟಿದ್ದಾರೆ ಅದು 73 ಇದೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ 31st ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 31st ಟರ್ಮ್, 11th ಟರ್ಮ್, 10th ಟರ್ಮ್ ಅಂತ ಬಂದಿದಾಗ ನಮ್ಮ ಹತ್ರ ಇರೋದು ಒಂದೇ ಸೂತ್ರ, ಒಂದೇ ಫಾರ್ಮುಲಾ. ಏನದು? AN = A + n - 1 × D. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಫಸ್ಟ್ ನಾವು ಕೊಟ್ಟಿರೋ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. ಏನು? A11 = 38. ಈ A11 ಅಂದರೆ A + 10D = 38 ಅಂತ ಬರ್ಕೋಬೋದು ನಾವು. ಇದನ್ನು ಇಕ್ವೇಶನ್ 1 ಅಂತ ಕರೆಯೋಣ. ಅದೇ ಥರ A16 73 ಅಂದರೆ 16ನೇ ಟರ್ಮ್ ಏನಿದೆ 73 ಇದೆ. A + 15D = 73. ಇದನ್ನು ಅಗೇನ್ AN = A + n - 1 × D ಫಾರ್ಮುಲಾನಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಬರ್ಕೋಬೋದು. ಇವಾಗ ಇಕ್ವೇಶನ್ 1 ಅನ್ನು ಇಕ್ವೇಶನ್ 2 ನಲ್ಲಿ ಸಬ್ಟ್ರಾಕ್ಟ್ ಮಾಡೋಣ. ಏನಾಗುತ್ತೆ? A + 15D = 73, A + 10D = 38. ಸಬ್ಟ್ರಾಕ್ಷನ್ ಮಾಡಿದರೆ ಸೈನ್ ಚೇಂಜ್ ಆಗ್ತಾವೆ. A - A 0, 15D - 10D ಅಂದರೆ 5D. 73 ನಲ್ಲಿ 38 ಮೈನಸ್ ಮಾಡಿದರೆ 13 ನಲ್ಲಿ 8 ಹೋದರೆ 5, 6 ನಲ್ಲಿ 3 ಹೋದರೆ 3. ಸೊ D = 35/5, D = 7. ಇವಾಗ ಈ D ವ್ಯಾಲ್ಯೂನ ಇಕ್ವೇಶನ್ 1 ಅಥವಾ ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ A ವ್ಯಾಲ್ಯೂನ ಫೈಂಡ್ ಮಾಡ್ಕೋಬಹುದು. ಸೊ D ವ್ಯಾಲ್ಯೂ 7 ನ ಇಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? A + 10D = 38, A + 10 × 7 = 38, A + 70 = 38, A = 38 - 70, A = -32. ಸೊ ನಮಗಿಲ್ಲಿ A ವ್ಯಾಲ್ಯೂ ಸಿಕ್ತು ಮತ್ತು D ವ್ಯಾಲ್ಯೂ ಸಿಕ್ತು. ಇವಾಗ A31 ಫೈಂಡ್ ಔಟ್ ಮಾಡಬೇಕು ನಾವು. ಇವಾಗ A31 ಫೈಂಡ್ ಔಟ್ ಮಾಡಬೇಕು ನಾವು. ಅದರ ಸಲುವಾಗಿ AN ಫಾರ್ಮುಲಾನ ಯೂಸ್ ಮಾಡ್ತೀವಿ. AN = A + n - 1 × D. ಸೊ ಇಲ್ಲಿ ನಮಗೆ A ವ್ಯಾಲ್ಯೂ ಗೊತ್ತಿದೆ ಮತ್ತು D ವ್ಯಾಲ್ಯೂ ಕೂಡ ಗೊತ್ತಿದೆ. n ಇದ್ದಲ್ಲಿ 31 ಹಾಕಬೇಕು. A31 = -32 + 31 - 1 × D. A31 = -32 + 30 × D ವ್ಯಾಲ್ಯೂ 7. A31 = -32 + 210. A31 = 0 ನಲ್ಲಿ 2 ಹೋದರೆ ಅಂದರೆ 10 ನಲ್ಲಿ 2 ಹೋದರೆ 8. ಇದು ಕ್ಯಾರಿ ಕೊಟ್ಟಿರುತ್ತೆ, 0 ಆಗಿರುತ್ತೆ. ಮತ್ತೆ ಕ್ಯಾರಿ ತಗೊಂಡ್ರೆ 10 ಆಗ್ತದೆ. 10 ನಲ್ಲಿ 3 ಹೋದರೆ 7, 2 ನಲ್ಲಿ 1 ಕ್ಯಾರಿ ಕೊಟ್ಟಿರ್ತೀವಿ, ಎಷ್ಟು ಉಳಿತು? 1 ಉಳಿತು. ಸೊ ಇದು ನಮಗೆ ಬೇಕಾಗಿರುವಂಥ A31 ವ್ಯಾಲ್ಯೂ.